ನಿಮ್ಮ ಅಕ್ಕ ಬದುಕೆ ಇದ್ದಾಳೆ ಅಂತ ಹೇಳಿದ್ರೆ ಹ್ಯಾಪಿಯಾಗಿ ಫೀಲ್ ಆಗೋದು ಬಿಟ್ಟು ಅಷ್ಟು ಶಾಕಲ್ಲಿ ನೋಡ್ತಾ ಇದ್ದೀರಾ? ನಿಮ್ಮ ಅಕ್ಕನ ಜೊತೆ ಏನಾದರೂ ಪ್ರಾಬ್ಲಮ್ಮಾ? ಸ್ವಲ್ಪ ಹೊತ್ತು ನೀವು ಕಾಮ್ ಆಗಿರ್ತೀರಾ? ಐ ಆಮ್ ಸಾರಿ ಮಾಮ್. ನಿನ್ಗೆ ಇದನ್ನ ಹೇಳ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಅಕ್ಕನ್ ರಿಂಗ್ನ ನನ್ನ ಹತ್ರ ಇಂದಾನೆ ಕಳ್ತನ ಮಾಡಿದ್ದು. ಅದೇನು ಈಗಷ್ಟೇ ಕೇಳಿದ್ರೆ ಇವನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂದ್ರಿ? ನನ್ನ ಮಾಮ್ಗೆ ಹರ್ಟ್ ಮಾಡಬಾರ್ದು ಅಂತ ಹಾಗೆ ಹೇಳ್ದೆ. ಆ ರಿಂಗು ನಮ್ಮ ಅಕ್ಕನ ನೆನ್ಪು. ಅದು ಹೋಯ್ತು ಅಂದ್ರೆ ಮಾಮ್ ಫೀಲ್ ಆಗ್ತಾಳೆ ಅಂತ ಸುಳ್ಳು ಹೇಳ್ದೆ. ಆದ್ರೆ ಆ ರಿಂಗ್ ಕಳ್ತನ ಆಗಿದೆ ಅಂತ ನಿನ್ಗಿಂತ ಮುಂಚೆನೆ ನನಗ್ ಗೊತ್ತಿತ್ತಲ್ವ ನಿತ್ಯ? ಆ ರಿಂಗ್ ಕಳ್ಕೊಂಡಿದ್ದು ನಾನು ಮಾಮ್. ಆ ವಿಷಯನ ನಿನಗೆ ಹೇಗೆ ಹೇಳಿ? ನೀನು ಅಳ್ತೀಯ ಅಂತ ಹೇಳಿಲ್ಲ. ಅದು ನಿಮ್ಮ ಅಕ್ಕನ ರಿಂಗ್ ಅಲ್ವಾ? ನಿಮ್ಮ ಹತ್ರ ಹೇಗೆ ಬಂತು? ನಮ್ಮ ಅಕ್ಕ ಸಾಯೋದಕ್ಕೂ ಮೊದಲೇ ತಗೊಂಡಿದ್ದೆ. ಬ್ಯಾಡ್ ಲಕ್, ಅಕ್ಕ ಸತ್ತೋದ್ಲು. ಅಕ್ಕನ ಮೆಮೊರಿ ಅಂತ ಅದನ್ನ ಇಟ್ಕೊಂಡ್ರೆ ಇವನು ಅದನ್ನ ಕಳ್ತನ ಮಾಡ್ದ. ಆ ಚಂದ್ರಿಕಾ ಆಂಟಿ ರಾಮಕೃಷ್ಣ ಅಂಕಲ್ಗೆ ಮಾರ್ದ. ಅದನ್ನ ನಾನು ವಾಪಸ್ ತಗೊಂಡೆ. ಕಳ್ದೋಗಿರೋ ರಿಂಗ್ ಸಿಕ್ತು ಅಲ್ವಾ ಅಂತ ಮಾಮ್ಗೆ ನಾನು ಯಾವ ವಿಷಯನೂ ಹೇಳಿಲ್ಲ. ಇದೇ ನಡೆದಿದ್ದು. ಅಂದ್ರೆ ಗಂಗಾ ಗಂಗಾ ಜೀವಂತವಾಗಿಲ್ಲ ಮಾಮ್, ಸತ್ತು ಹೋಗಿದ್ದಾಳೆ. ಆ ಬೊಟ್ಟು ಆ ಹಾರನ ಹಾಗೆ ಇರೋಕ್ ಬಿಡಿ. ನಮ್ ಜೊತೆ ಇಲ್ಲ ಮಾಮ್, ಅದನ್ನ ನೀನು ಅರ್ಥ ಮಾಡ್ಕೋ. ಸತ್ತೋಗಿದ್ದಾಳೆ, ವಾಪಸ್ ಬರಲ್ಲ. ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನಿತ್ಯ ಅವರೇ, ನನಗೆ ಡೌಟ್ ಇದೆ. ನೀವು ಹೇಳಿದ ಸ್ಟೋರಿ ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಏನು ನಿಮ್ ಡೌಟ್? ಒಂದ್ ಕೇಸಲ್ಲಿ ಫೇಲ್ ಆಗಿದ್ದೀರಾ ಅಂತ ಹೊಸ ಕೇಸ್ಗೆ ಕೈ ಹಾಕ್ತಿದ್ದೀರಾ? ಬೆಟ್ಟನ ಅಗ್ದು ಇಲ್ಲಿನ ಹಿಡಿಬೇಕು ಅನ್ಕೋತಿದ್ದೀರಾ? ಬೆಟ್ಟ ನಗ್ದು ಇಲಿನ್ ಹಿಡಿತೀನೋ ಆನೆನ್ ಹಿಡಿತೀನೋ ನೀವೇ ನೋಡಿವ್ರಂತೆ. ಅತಿ ಶೀಘ್ರದಲ್ಲೇ ಎಲ್ಲ ಆಧಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸಾಕ್ಷಿಗಳ ಜೊತೆಗೆ ಎಲ್ಲಾನು ಪ್ರೂವ್ ಮಾಡ್ತೀನಿ. ಸ್ವಾಮಿ ನಡಿ. ನನ್ನ ಹೋಗು ಅಂತೀರಾ ಮೇಡಮ್? ಗೆಟ್ ಔಟ್. ಮಾಮ್ ಪ್ಲೀಸ್ ಕಂಟ್ರೋಲ್. ಒಳಗಡೆ ಹೋಗಿ ರೆಸ್ಟ್ ತಗೋ ಪ್ಲೀಸ್. ಹೋಗು ಹೋಗು ಮಾಮ್.
ಯಾರ ಹತ್ರ ಕಳ್ತನ ಮಾಡಿದ್ದೀನಿ ಅಂತ ಹೇಳಿದ್ರೆ ದುಡ್ಡು ಕೊಡ್ತೀನಿ ಅಂದರು. ಇವಾಗ ಕೊಡ್ದಿರ ಅಳ್ತಿದ್ದಾಳೆ. ಈಗ ದುಡ್ಡು ಕೇಳಬೇಕೋ ಬೇಡವೋ ಏನೋ. ಏಯ್ ನಿಂತ್ಕೋ. ಆ ರಿಂಗ್ನ ಯಾರ ಹತ್ರ ಕಳ್ತನ ಮಾಡ್ದೆ? ನಿಮ್ಮ ಹತ್ರನೇ ಮೇಡಮ್. ನೀವು ಕೂಡ ಹೇಳಿದ್ರಲ್ಲ. ಮರ್ಯಾದೆಯಿಂದ ನಿಜ ಹೇಳು. ಹೇಳು ಹೇಳು. ಮೇಡಮ್ ಇರಿ ಮೇಡಮ್. ನಿಜ ಮೇಡಮ್, ನಿಮ್ಮ ಹತ್ರನೇ ಕಳ್ತನ ಮಾಡಿದ್ದು. ಅವಾಗ ನೀವು ಸೀರೆ ಉಟ್ಕೊಂಡಿದ್ರಿ. ಸೆಟ್ ಚಮನ್ಲಾಲ್ ಶಾಪ್ ಮುಂದೆ ಕಳ್ತನ ಮಾಡಿದೆ. ಅಂದ್ರೆ ಇವನು ನಿಜವಾಗ್ಲು ಗಂಗಾ ಹತ್ರನೇ ಕಳ್ತನ ಮಾಡಿದ್ನ? ಅಂದ್ರೆ ಅವಳು ಬದುಕೇ ಇದ್ದಾಳ? ಮೇಡಮ್, ನಿಮ್ಮ ಅಮ್ಮವ್ರು ನನಗೆ ದುಡ್ಡು ಕೊಡ್ತೀನಿ ಅಂತಂದ್ರು. ನೀವು ಕೊಡ್ತೀರಾ ಇಲ್ಲ ಅವ್ರು ಕೊಡ್ತಾರಾ? ಸಾಯಿಸ್ಬಿಡ್ತೀನಿ ನಿನ್ನ. ಔಟ್. ನೀವ್ ಇಲ್ಲಿದ್ದೀರಲ್ಲ ಯಾಕೆ? ನಾನು ತುಂಬಾ ಹೊತ್ತಿಂದ ಇಲ್ಲೇ ಇದ್ದೀನಿ. ಮತ್ತೆ ಅಲ್ಲಿರೋದು ಯಾರು? ನೀವೇ ಮೇಡಮ್. ಬೇರೆ ಸೇರಿಯಲ್ಲಿ ಕಾಣಿಸಿದ್ರಿ. ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೂ ಬಂದ್ರಾ? ಇಲ್ಲ ಮೇಡಮ್, ನೀವು ನನ್ನ ಜೊತೆ ಮಾತಾಡಿದ್ರಿ. ಮೀನಾಕ್ಷಿ ಬಗ್ಗೆ, ಕೇಶವನ್ ಬಗ್ಗೆನೂ ಕೂಡ ಕೇಳಿದ್ರಿ. ಅಂದ್ರೆ ಆ ನಾಣಿ ಮಾತಾಡಿದ್ದು ಗಂಗಾ ಜೊತೆನಾ? ಅವಳು ಜೀವಂತವಾಗೇ ಇದ್ದಾಳ? ಇನ್ನು ಸತ್ತಿಲ್ವಾ? ಓ ಮೈ ಗಾಡ್. ನಾಳೆ ಜೈ ಬರ್ತಿದ್ದಾನೆ. ಜೈ ಜೊತೆ ಸೇರಿ ನಾವು ಹ್ಯಾಪಿಯಾಗಿರ್ತೀವಿ ಅನ್ಕೊಂಡ್ರೆ ಈ ಟ್ವಿಸ್ಟ್ ಏನು? ಏ ಗಂಗಾ, ಯಾಕೆ ಬದುಕಿದ್ಯೆ? ಎಲ್ಲಿದೆಯೇ? ಅಮ್ಮ, ಬೇಗ ಬಾ, ಟೈಮ್ ಆಗ್ತಿದೆ. ಬೇಗ ಬಾ ಅಮ್ಮ. ಅಬ್ಬಬ್ಬಾ, ಇರೇ, ಏನೇ ನಿನ್ನ ಅವಸರ? ಬೇಗ ಹೋಗ್ಬೇಕಮ್ಮ. ಯಾಕೆ ಲೇಟು? ಮನೆ ಕೆಲಸ ಎಲ್ಲ ಮಾಡೋದನ್ನ ಬಿಟ್ಟು ಈಗ ಬೆಳಗ್ಗೆನೆ ಹೋಗ್ಬೇಕು ಅಂತ ಅವಸರ ಮಾಡ್ತಿದ್ಯಾ? ತಗೋ ರವೆ ಉಂಡೆ. ಚೆನ್ನಾಗಿ ಮಾಡಿದ್ಯಾ ಅಮ್ಮ? ಚೆನ್ನಾಗೇ ಮಾಡಿದ್ದೀನಿ. ರುಚಿಯಾಗಿದ್ಯಾ? ತುಂಬಾ ದಿನಗಳಾದ್ಮೇಲೆ ಅವ್ರು ಬರ್ತಿದ್ದಾಗೆ ಮೊದಲು ನಾನೇ ಅವ್ರಿಗೆ ಸ್ವೀಟ್ ತಿನ್ಸ್ಬೇಕು. ರುಚಿಯಾಗೆ ಮಾಡಿದ್ದೀನಿ. ಅವ್ರಿಗೆ ಖಂಡಿತ ಇಷ್ಟ ಆಗತ್ತೆ. ಥ್ಯಾಂಕ್ಸ್ ಅಮ್ಮ. ಒಂದ್ಸರಿ ನನ್ನ ಎತ್ಕೋ. ಯಾಕೆ? ಐ ಲವ್ ಯು ಅಮ್ಮ. ಹೋಗ್ ಬರ್ತೀನಿ. ಸರಿ, ಅಣ್ಣಂಗೆ ಒಂದು ಮಾತು ಹೇಳಿ ಹೋಗು. ಅಯ್ಯೋ ಬೇಡ, ಕೋಪ ಮಾಡ್ಕೋತಾನೆ. ಹಾಗಲ್ಲ, ಹೇಳ್ದೇನೆ ಹೋದ್ರೆ ಫೀಲ್ ಆಗ್ತಾನೆ. ಸರಿ. ಬಾಯ್. ಅಣ್ಣ, ಅವ್ರ ಹತ್ರಕ್ಕೆ ಹೋಗಿ ಬರ್ತೀನಿ ಅಣ್ಣ. ಹೀಗೆ ಹೋಗೋರ್ನ ನೋಡ್ಕೊಂಡು ಹಾಗೆ ಬಂದ್ಬಿಡ್ತೀನಿ. ಹೋಗ್ಬಾ ಅಂತ ಹೇಳು ಅಣ್ಣ. ನಾನಿರು ಅಂದ್ರೆ ನೀನು ಇದ್ಬಿಡ್ತೀಯಾ? ನಿನ್ನೆಷ್ಟಕ್ಕೆ ನೀನು ಹೋಗ್ಬೇಕಂದ್ರೆ ಮತ್ತೆ ನನ್ನ ಯಾಕೆ ಕೇಳ್ತೀಯ? ಬೇಕು ಅಂದ್ರೆ ನೀನ್ ಕೂಡ ಬಾ ಅಣ್ಣ. ನೀನು ಹೋಗ್ತಿರೋದೇ ನಂಗೆ ಇಷ್ಟ ಇಲ್ಲ. ಮತ್ತೆ ನನ್ನ ಬಾ ಅಂತಿದ್ಯಾ? ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಣ್ಣ. ಅದಕ್ಕೆ ಹೋಗ್ತಿದ್ದೀನಿ. ಯಾವಾಗಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತೀಯ ಹೊರತು ಅಮ್ಮನ ಬಗ್ಗೆ ಯೋಚನೆ ಮಾಡಲ್ವೇ? ಅವನಿಂದ ನಾವು ಎಷ್ಟು ಕಷ್ಟಪಟ್ವಿ. ಇದೆಲ್ಲ ನೀನು ಅಲ್ಲಿಗೆ ಹೋಗಿದ್ದಕ್ಕೆ ಅಲ್ವಾ? ಯಾವಾಗ ಬದಲಾಗ್ತೀಯ ದಿವ್ಯಾ? ಸರಿ ಅಣ್ಣ, ಹೋಗಿ ಬರ್ತೀನಿ. ಬಾಯ್. ಛೇ, ಎಷ್ಟು ಹೇಳಿದ್ರು ಹೋಗ್ತೀನಿ ಅಂತಾಳಲ್ಲ. ಎಲ್ಲ ಅವನಿಂದಾನೆ. ದಿವ್ಯಾ ಅವನ ಮಾತಿಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ಅವನು ನನ್ನ ತಂಗಿನ ದೂರ ಮಾಡ್ತೀಯಾನೆ. ಅಂಕಲ್, ಅಂಕಲ್. ಬಂದೆ. ಏನಮ್ಮ ದಿವ್ಯಾ? ಹೋಗೋಣ ಅಂಕಲ್. ಎಲ್ಲಿಗಮ್ಮ? ಇವತ್ತು ಅವ್ರು ಬರ್ತಿದಾರೆ ಅಲ್ವಾ, ನಾವು ಬೇಗ ಹೋಗ್ಬೇಕು. ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ರವೆ ಉಂಡೆ ಕೂಡ ಮಾಡಿಸಿದ್ದೀನಿ. ಅವ್ರನ್ನ ನಾನೇ ಫಸ್ಟ್ ತಿನ್ಸ್ಬೇಕು. ಆಗ್ಲೇ ರೆಡಿಯಾಗಿ ಬಂದಿದ್ಯಾ ದಿವ್ಯಾ?
ಏನ್ರಿ ನೀವು ಇದ್ದೀರಾ ಒಳ್ಳೆ ನಿಮ್ ಸರ್ ಬರ್ತಿದ್ದಾರೆ ಅನ್ನೋ ಉತ್ಸಾಹ ಸ್ವಲ್ಪನೂ ಇಲ್ಲ ನಿಮ್ಗೆ. ಯಾಕಿಲ್ವೇ? ಅದಕ್ಕೆ ಅಲ್ವಾ ದಿನಕ್ಕಿಂತ 1 ಗಂಟೆ ಮೊದ್ಲೇ ರೆಡಿ ಆಗ್ತಿರೋದು. ನಿಮ್ಗಿಂತ ಮುಂಚೆ ದಿವ್ಯಾನೇ ರೆಡಿ ಆಗಿದ್ದಾಳಲ್ವಾ? ರೆಡಿ ಆದೆ ಅಮ್ಮ. ಬಂದ್ಯಾ? ಇನ್ನು ಈ ಸೌಂಡ್ ಯಾಕೆ ಬಂದಿಲ್ಲ ಅನ್ಕೋತಿದ್ದೆ. ನಿಮ್ ಜೊತೆ ನಾನು ಕೂಡ ಬರ್ಬೇಕಲ್ವಾ ಅಪ್ಪ? ಯಾಕೋ ಬರ್ಬೇಕು ನೀನು? ಯಾಕೆ ಬರ್ಬಾರ್ದು ರೀ? ಮಗ ಇಷ್ಟಪಡ್ತಿದ್ರೆ ಕರ್ಕೊಂಡು ಹೋಗೋದಲ್ವಾ? ಇವನು ಚಿಕ್ಕ ಹುಡುಗ ಅಲ್ವೇ, ನನ್ನ ಪಾಲಿನ ಶತ್ರು. ಹೋದ್ ಸರಿ ಇವನು ಆ ಮನೇಲಿ ಮಾಡಿರೋ ಚೇಷ್ಟೆ ಅಷ್ಟಿಷ್ಟಲ್ಲ. ಈ ಸತಿ ಆ ಚೇಷ್ಟೆ ಕೆಲಸ ಎಲ್ಲ ಮಾಡಲ್ಲ ಅಮ್ಮ. ನೀವು ಸಾಧಿಸಿರುವ ಘನ ವಿಜಯನ ಗರ್ವದಿಂದ ನೋಡ್ಬೇಕು ಅಂತ ಬರ್ತಿದೀನಿ. ಘನ ವಿಜಯನ? ಅದೇ ಅಪ್ಪ, ಜೈ ಅಂಕಲ್ ನಿಮ್ಗೆ ಹೇಳಿದ ಸೀಕ್ರೆಟ್ಸ್ ನ ಅಂಕಲ್ ಬರೋವರೆಗೂ ಸಕ್ಸಸ್ಫುಲ್ ಆಗಿ ಬಚ್ಚಿಡ್ಬೇಕಲ್ವಾ? ಅಂಕಲ್ ಬರ್ತಿದ್ದಂಗೆ ನಿಮ್ನ ಹಗ್ ಮಾಡ್ಕೊಂಡು ನಿಮಗ್ ಪ್ರಮೋಷನ್ ಕೊಡೋದು, ಬೋನಸ್ ಕೊಡೋದು, ಎಲ್ರೂ ಚಪ್ಪಾಳೆ ಹೊಡಿಯೋದನ್ನ, ನಿಮ್ಮನ್ನ ಹೊಗಳೋದನ್ನ ನಾನ್ ನೋಡ್ಬೇಕಲ್ವಾ? ಲೇ ಅದೆಲ್ಲ ನಡೆಯುತ್ತೋ ಇಲ್ವೋ? ಆದ್ರೆ ನಡೀಲಿಲ್ಲ ಅಂದ್ರೆ ನಾನು ಮರ್ಯಾದೆ ಹೋಗುತ್ತೆ ಕಣೋ. ನೋಡ್ದೇನ ಮೀನಾಕ್ಷಿ, ಇವನ್ ಇಲ್ಲೇ ಶುರು ಮಾಡಿದಾನೆ. ಅಲ್ಲಿಗೆ ಹೋದ್ಮೇಲೆ ಸುಮ್ನಿರ್ತಾನ? ಹೀಗೆ ಏನೋ ಒಂದು ಮಾಡಿ ನನ್ನನ್ನ ಸಿಕ್ಕಾಕ್ಸ್ತಾನೆ ಇರ್ತಾನೆ. ನನ್ ಕೈಲಿ ಆಗಲ್ಲ ಮೀನಾಕ್ಷಿ. ಅಪ್ಪ, ಅವನಿವಾಗ ಅನ್ಬಾರ್ದು ಮಾತು ಏನಂದಾರಿ? ಅವ್ನ್ ಹೇಳಿದ್ದೆ ನಡೀತು ಅನ್ಕೊಳ್ಳಿ, ಸಂತೋಷ. ನಡಿಲಿಲ್ಲ ಅನ್ಕೊಳ್ಳಿ, ಅವಾಗ ಯಾವ ಸಮಸ್ಯೆನೂ ಇಲ್ಲ ಅಲ್ವಾ? ಯಾವ ಸಮಸ್ಯೆನೂ ಇಲ್ಲ ಅಂದ್ರೆ ಏನೇ? ಇವನ್ ಯಾವ್ದೋ ಒಂದು ಸಮಸ್ಯೆನ ಹುಟ್ಟಿಸ್ತಾನೆ ಇರ್ತಾನೆ. ಹುತ್ತದಲ್ಲಿ ಹಾವಿರೋ ಹಾಗೆ ಇವನ್ ತಲೆ ತುಂಬಾ ಆಲೋಚನೆಗಳು. ಅಬ್ಬಬ್ಬಾ, ಬೆಳಗ್ಗೆನೆ ಮಗುನ ಬೈಬೇಡ್ರಿ, ಕರ್ಕೊಂಡ್ ಹೋಗ್ರಿ. ಅಂಕಲ್ ಹೋಗೋಣ. ಹೋಗೋಣಮ್ಮ. ಸ್ವಲ್ಪ ನನಗೆ ಪ್ಯಾಂಟ್ ಶರ್ಟ್ ಹಾಕೊಳಕ್ ಬಿಡ್ತೀಯಾ? ಅಂದಾಗೆ ನಿಮ್ ಅಣ್ಣ ನಮ್ ಜೊತೆ ಬರ್ತಿಲ್ಲ ಅಲ್ವಾ? ಇಲ್ಲ ಅಂಕಲ್, ನಾನ್ ಬಾ ಅಂದ್ರೂ ಬರಲ್ಲ ಅಂದ. ಅಪ್ಪ, ಬದುಕಿಸ್ಬಿಟ್ಟೆ. ಹೋಗ್ಲಿ, ನಾನು ಅಭಿನ್ ಕರ್ಕೊಂಡ್ ಬರ್ಲಾ ಅಪ್ಪ? ಸಾಯಿಸ್ಬಿಡ್ತೀನಿ ಮೂರ್ಖ, ಅಲ್ಲೂ ಉದುರಿಸ್ಬಿಡ್ತೀನಿ. ಜೈ ಸರ್ ತುಂಬಾ ದಿನ ಆದ್ಮೇಲೆ ಬರ್ತಿದ್ದಾರೆ. ಮತ್ತೆ ಅಭಿನ ನೋಡಿದ್ರೆ ಮೂಡ ಹಾಳಾಗೋಗುತ್ತೆ. ಅಪ್ಪಬ್ಬಾ, ದಿವ್ಯಾ ಮುಂದೆ ಏನ್ರಿ ಆ ಮಾತುಗಳು? ಅವಳೇನ್ ಅನ್ಕೊಳಲ್ಲ. ಸಾರಿ ದಿವ್ಯಾ. ದಿವ್ಯಾ ಎಲ್ಲೇ? ಅಂಕಲ್ ಬೇಗ ಬನ್ನಿ. ಆಗ್ಲೇ ಸ್ಕೂಟರ್ ಹತ್ತಿದ್ಯಾ? ಜೈಸರ್ನ ಯಾವಾಗ ನೋಡೋದು ಅಂತ ಉತ್ಸಾಹ ಪಡ್ತಿದ್ದಾಳೆ ರೀ. ನಂಗೂ ಅಷ್ಟೇ ಉತ್ಸಾಹ ಆಗ್ತಿದೆ ಅಮ್ಮ. ನೀನ್ ಉತ್ಸಾಹ ಯಾಕೆ ಅಂತ ನನ್ಗೆ ಗೊತ್ತು ಕಣೋ. ಅಲ್ಲೇನಾದ್ರೂ ಫಿಟ್ಟಿಂಗ್ ಇಡ್ಬೇಕು ಅಂತ ಅನ್ಕೊಂಡ್ಯೋ, ಅಲ್ಲೇ ನಿಲ್ಸಿ ನಿನ್ನ ಚರ್ಮ ಸುಲ್ದು ಬಿಡ್ತೀನಿ ಮೂರ್ಖ. ಅಪ್ಪ, ಏಯ್, ದೊಡ್ಡದಾಗಿ ಕಣ್ ಬಿಡ್ಕೊಂಡು ನೋಡ್ಬೇಡ. ಬರ್ತೀನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲೇ ಇರು. ನಿಂತ್ಕೋ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಒಂದ್ ಕೈ ನೋಡ್ಕೊಳ್ತೀನಿ ನಿಮ್ಮ. ಅಪ್ಪ ಬರ್ತಿದ್ದೀನಮ್ಮ. ಹೋಗ್ ಬರ್ತೀನಿ ಮೀನಾಕ್ಷಿ. ಸರಿ ರೀ, ಸರ್ನ ಕೇಳ್ದೆ ಅಂತ ಹೇಳಿ. ಸರಿ. ಲೇ ಏನು ಸ್ಟ್ಯಾಂಡ್ ಆಗಿರೋ ಗಾಡಿ ಹತ್ತಿದ್ಯಾ? ಇಳಿ. ಏನ್ರಿ ಇವಾಗ ಹತ್ತು. ಲೇ, ಹಿಂದೆ ಜರ್ಗಿ ಕೂತ್ಕೊಳ್ಳೋ. ಸೀಟ್ ಪೂರ್ತಿ ನೀನೇ ಕೂತ್ಕೊಂಡ್ರೆ ನಾನೆಲ್ಲಿ ಕೂತ್ಕೊಳ್ಳಿ? ಕೂತ್ಕೋ, ಗಟ್ಟಿಯಾಗಿ ಇಟ್ಕೋ. ಹಿಂದ್ ಬಿದ್ದೋದಿಯಾ? ಮೊದ್ಲು ನೀವು ಮುಂದೆ ನೋಡ್ತಾ ಗಾಡಿ ಓಡಿಸಿ ಅಪ್ಪ. ಈ ಡೌಗಳೇ ಬೇಡ ಅನ್ನೋದು ಮೂರ್ಖ. ಹೋಗ್ ಬರ್ತೀನಿ ಮೀನಾಕ್ಷಿ, ಹುಷಾರ್ ಕಡೆ. ಬಾಯ್. ಬಾಯ್ ಅಮ್ಮ. ಗಟ್ಟಿಯಾಗಿ ಇಟ್ಕೊಳ್ಳಿ. ಅಯ್ಯೋ, ಲೇ, ನನ್ನ ಇಟ್ಕೋ, ಇಲ್ಲಾಂದ್ರೂ ಬಿದ್ದೋಗ್ತೀಯಾ? ಪೌಡ್ರು, ನಾನು ಹೇಗಿದ್ದೀನಿ? ಮೈಸೂರು ದಸರಾದಲ್ಲಿ ಕೀಲು ಕುದುರೆ ತರ ಇದೆಯಾ? ನನ್ ಬಗ್ಗೆ ಕಿಂಡಲ್ ಮಾಡೋದಲ್ಲ, ಜೈ ಬರ್ತಿದ್ದ ಹಾಗೆ ಏನ್ ಹೇಳ್ಬೇಕು ಗೊತ್ತಲ್ವಾ? ಯಾಕೆ ಗೊತ್ತಿಲ್ಲ. ಜೈಗೋಸ್ಕರ ಚಿಂತೆ ಮಾಡ್ತಿದ್ದೆ, ಊಟ ನೀರು ಬಿಟ್ಟಿದ್ದೆ, ಹುಷಾರಿಲ್ದೆ 2 ದಿನ ಹಾಸ್ಪಿಟಲ್ ಅಲ್ಲಿ ಕೂಡ ಇದ್ದೆ. ಅಷ್ಟೇ ಅಲ್ವಾ? ಅದೆಲ್ಲ ನನಗಾಗಿದ್ದು ಅಂತ ಹೇಳಿ. ಅದೇನೆ, ರಾತ್ರಿ ಎಲ್ಲ ಕಷ್ಟಪಟ್ಟು ತಯಾರು ಮಾಡ್ಕೊಂಡ್ರ ಸ್ಕ್ರಿಪ್ಟು ನನ್ ಡೈಲಾಗ್ನ ನಿನ್ ಕೊಟ್ರೆ ಹೇಗೆ? ನಾನ್ ಬೇರೆ, ನೀವು ಬೇರೆನಾ? ಹಾಗಿದ್ದಾಗ ನನ್ ಡೈಲಾಗ್ನ ನಾನೇ ಹೇಳ್ಬೋದಲ್ವಾ? ನಿಮ್ಗೋಸ್ಕರ ನಾನು ಎಷ್ಟು ಸಲ ಕವರ್ ಮಾಡಿಲ್ಲ, ನನಗೋಸ್ಕರ ಒಂದ್ಸಲನೂ ಕವರ್ ಮಾಡಲ್ವಾ? ಅಂದ್ರೆ ನೀನ್ ಹಸಿವಲ್ಲಿ ಇದ್ದೆ ಅಂದ್ರೆ ಯಾರಂತಾರೆ? ಕುಂಬಳಕಾಯಿ ತರ ಇದೀಯಾ? ಅದೇ ನಾನು ಸೋರೆಕಾಯಿ ತರ ಇದ್ದೀನಿ. ನಾನೇನು ಹೇಳಿದ್ರು ಅಳಿಮಯ್ಯ ನಂಬ್ತಾನೆ. ಸರಿ, ಏನೋ ಒಂದ್ ಹೇಳಿ. ಇಷ್ಟಕ್ಕೂ ನಮ್ಮ ಅಜ್ಜಿ ಪರಿಸ್ಥಿತಿ ಏನಾಗುತ್ತೋ? ಮೊಮ್ಮಗ ಬರೋವರೆಗೂ ಇರ್ತಾಳೋ ಅಥವಾ ಹೊರಟೋಗ್ತಾಳೋ?
ಆ ಪಟ್ಟಿ ತೆಗಿಯಮ್ಮ, ಡ್ರಿಪ್ಸ್ ಕೂಡ ತೆಗೆದ್ಬಿಡು. ಏನಕ್ಕೆ ಮೇಡಮ್? ಅಜ್ಜಿ ಪರಿಸ್ಥಿತಿ ಇವಾಗ ಸರಿಯಿಲ್ಲ, BP ಕೂಡ ಇವಾಗ ಜಾಸ್ತಿನೇ ಇದೆ. ಎಲ್ಲ ಕಡಿಮೆ ಆಗತ್ತೆ. ಕಣ್ಬಿಟ್ಟು ಎದ್ದು ಆರಾಮಾಗಿ ನಡೀತಾಳೆ ನೋಡು. ಅಜ್ಜಿ, ಕಣ್ಬಿಡಿ ಅಜ್ಜಿ, ನಿಮ್ ಮೊಮ್ಮಗ ಬರ್ತಿದ್ದಾನೆ. ನಿಜ ಹೇಳ್ತಿದ್ಯಾ? ಜೈ ಬರ್ತಿದ್ದಾನ? ಹೌದು ಅಜ್ಜಿ, ಸ್ವಲ್ಪ ಹೊತ್ತಲ್ಲೇ ಜೈ ಬರ್ತಿದ್ದಾನೆ. ನೀವ್ ಎದ್ದು ಹೊರಗಡೆ ಬರ್ಬೇಕು. ಅವನ್ ಬರ್ತಾನೆ ಅಂದ್ರೆ ನಾನು ಯಾಕೆ ಆಚೆ ಬರಲ್ಲ? ಅವನಿಗೋಸ್ಕರನೇ ಪ್ರಾಣ ಹಿಡ್ಕೊಂಡಿದ್ದೀನಿ. ನಡಿಯಮ್ಮ ಹೋಗೋಣ. ಅಮ್ಮ, ನೀನಿನ್ನು ಹಾಸ್ಪಿಟ್ಲಿಗೆ ಹೋಗ್ಬೋದು. ಥ್ಯಾಂಕ್ ಯು. ಆಗ್ಲಿ ಮೇಡಮ್, ಏನಾದರೂ ಪ್ರಾಬ್ಲಮ್ ಆದರೆ ಡಾಕ್ಟರ್ಗೆ ಕಾಲ್ ಮಾಡಿ. ಅಗತ್ಯನೇ ಬರ್ದೇ ಇರ್ಬೋದು. ನಮ್ ಜೈಯೇ ಈ ಅಜ್ಜಿಗೆ ಮೆಡಿಸನ್. ಬನ್ನಿ ಅಜ್ಜಿ, ನಿಮ್ಮನ್ನ ರೆಡಿ ಮಾಡ್ತೀನಿ. ಏನ್ ಚಂದ್ರಿಕಾ, ಈಗ್ಲೂ ಆಗ್ಲೂ ಹೋಗ್ತಾಳೆ ಅನ್ಕೊಂಡ ಮುದುಕಿ ನಡ್ಕೊಂಡು ಬರ್ತಿದ್ದಾಳೆ. ಜೈ ಬರ್ತಿದ್ದಾನಲ್ವಾ, ಅದಕ್ಕೆ ಅಜ್ಜಿ ಪ್ರಾಣ ವಾಪಸ್ ಬಂದಿದೆ. ಏನೇ ಆದ್ರೂ ಜೈ ಜೈಯೇ ಕಣೆ. ಅವನ್ ಬಂದ್ರೆ ಹಬ್ಬ ಬಂದಾಗೆ, ಎಲ್ಲರ ಪ್ರಾಣ ವಾಪಸ್ ಬಂದಾಗೆ. ಎಷ್ಟೇ ಆದ್ರೂ ಈ ಮನೆ ವಾರಸ್ದಾರ ಅಲ್ವಾ ಅವನು, ಕಥಾನಾಯಕ ಕೂಡ ಅಲ್ವಾ, ಅದಕ್ಕೆ ಇಷ್ಟೊಂದು ಇಂಪ್ಯಾಕ್ಟ್ ಇರುತ್ತೆ. ಅಜ್ಜಿಯವ್ರೇ, ನೀವು ಬದುಕಿ ವಾಪಸ್ ಬಂದಿದ್ದೀರಾ? ನೀವು ಹುಷಾರಾದ್ರ? ಇದು ಆಶ್ಚರ್ಯ, ಪ್ರಪಂಚದ ಅದ್ಭುತ, ಆ ದೇವರ ಲೀಲೆ. ನಿಮ್ಗೋಸ್ಕರ ನಾವು ಮಾಡಿರೋ ಪ್ರಾರ್ಥನೆಗಳು ಫಲಿಸಿದೆ. ಇದು ನಮ್ಮ ಅದೃಷ್ಟ. ನಿಮಗ್ ನಾಟಕ ಮಾಡೋಕ್ ಹೇಳಿದ್ದು ಜೈ ಮುಂದೆ, ನಮ್ಮ ಅಜ್ಜಿ ಮುಂದೆ ಆಡ್ಬೇಡಿ ನಿಮ್ ಕಪಿ ಚೇಷ್ಟೆಗಳನ್ನ. ಇವಾಗ ಹೇಗಿದ್ಯಾ ಅಜ್ಜಿ? ಜೈ ಬರ್ತಿದ್ದಾನಲ್ಲ, ಸಂತೋಷ ಆಗ್ತಿದೆ. ಒಂದ್ಸಲ ಹೊರಗಡೆ ಬಂದು ನೋಡಿ ಅಜ್ಜಿಯವ್ರೆ, ಜೈಗೋಸ್ಕರ ಎಷ್ಟು ಏರ್ಪಾಡು ಮಾಡಿದ್ದೀವಿ ನೋಡಿ. ಬನ್ನಿ. ಬನ್ನಿ. ನೋಡಿದ್ರ ಅಜ್ಜಿಯವ್ರೆ, ನಿಮ್ ಮೊಮ್ಮಗನಿಗೋಸ್ಕರ ನಾವು ಮಾಡಿರೋ ಏರ್ಪಾಡು ಹೇಗಿದೆ? ಈ ಏರ್ಪಾಡೇನು ನೀವೇ ಮಾಡಿರೋ ಹಾಗೆ ಹೇಳ್ತಿದ್ದೀರಲ್ಲ ಅಣ್ಣ. ಇದೆಲ್ಲ ಮಾಡಿದ್ ನಿತ್ಯ ಅಲ್ವಾ? ಹೀಗ್ ಕೇಳಿ ಅವಮಾನ ಮಾಡಿಸ್ಕೊಳ್ಳೋದ್ ಬೇಕಿತ್ತ? ಸುಮ್ನೆ ಇರಬಹುದಲ್ವಾ? ನಿತ್ಯ ಮಾಡಿರೋದಾ? ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮ್ಮ ಪಾತ್ರ ಕೂಡ ಇದೆ ಅಜ್ಜಿಯವ್ರೆ. ಐಡಿಯಾ ನಿತ್ಯದ್ದು, ವರ್ಕೌಟ್ ಮಾಡಿದ್ದು ನಾವು. ಏನ್ ಮಾಡಿದ್ದೀರಾ ನೀವು? ಕೆಲ್ಸ ಎಲ್ಲ ನಾಣಿ ಮಾಡಿದ್ದು. ಮತ್ತೆ ಮತ್ತೆ ಯಾಕೆ ಅವಮಾನ ಮಾಡ್ಕೋತೀರ ಪೌಡ್ರು? ಬಾಯ್ ಮುಚ್ಕೊಂಡಿರಿ. ಯಾರು ಮಾಡಿದ್ರೆ ಏನು, ಇವತ್ತು ಜೈ ಬರ್ತಿದ್ದಾನೆ, ಎಲ್ರೂ ಸಂತೋಷವಾಗಿದಾರಲ್ಲ, ಅಷ್ಟೇ ಸಾಕು ನನ್ಗೆ.